ಬೆಂಗಳೂರಿನ ಕಾರ್ಲ್ಟನ್ ಟವರ್ಸ್ ದುರಂತ ಸಂಭವಿಸಿ ನಾಳೆಗೆ ಬರೋಬ್ಬರಿ 2 ವರ್ಷ. ಆದರೆ ಟವರ್ ಮಾತ್ರ ತನ್ನ ಎಂದಿನ ಜೀವಕಳೆ ತುಂಬಿಕೊಳ್ಳಲೇ ಇಲ್ಲ. ಅಗ್ನಿ ಅವಘಡದ ನಂತರ ಕಟ್ಟಡ ಅಕ್ಷರಶಃ ಭೂತ ಬಂಗಲೆ ಅಂತದ್ದು. ಆರೋಪಿಗಳು ಜೈಲಿಂದ ಹೊರಬಂದು ಆರಾಮಾಗಿದ್ದರೆ ವ್ಯಾಪಾರಿಗಳ ಬದುಕು ಮಾತ್ರ ಬರಿದಾಗಿದೆ. ಎರಡು ವರ್ಷಗಳ ಹಿಂದೆ ಕಾರ್ಲ್ಟನ್ ಟವರ್ಸ್ ಹೆಸರಿನ ಈ ಕಟ್ಟಡ ಚಟುವಟಿಕೆಗಳ ಆಗರವಾಗಿತ್ತು. ಹೋಟೆಲ್ನಿಂದ ಹಿಡಿದು ಸಾಫ್ಟ್ವೇರ್ ಕಂಪನಿಗಳವರೆಗೂ ಇಲ್ಲಿ ವ್ಯವಹಾರಗಳು ನಡೀತಿದ್ವು. ಆದರೆ 2010ರ ಫೆಬ್ರವರಿ 23ರಂದು ನಡೆದ ಅಗ್ನಿ ಅನಾಹುತ ಈ ಕಟ್ಟಡವನ್ನು ಅಕ್ಷರಶಃ ತಿಂದು ಹಾಕಿದೆ. ಘಟನೆ ನಡೆದ ನಂತರ ತನಿಖೆಗೆ ಅಂತಲೇ ವಿಶೇಷ ತಂಡಗಳು ನೇಮಕವಾದವು. ಅಷ್ಟೇ ಅಲ್ಲ, ತನಿಖೆ ಕೂಡ ಆರಂಭವಾಗಿತ್ತು. ಘಟನೆಗೆ ಸಂಬಂಧಿಸಿದಂತೆ 21 ಜನರನ್ನ ಬಂಧಿಸಿಯೂ ಆಗಿತ್ತು. ಆದರೆ ಇದೀಗ ಅವರೆಲ್ಲ ಜಾಮೀನಿನ ಮೇಲೆ ಬಿಡುಗಡೆ ಹೊಂದಿ ಚೆನ್ನಾಗಿದ್ದಾರೆ. ತನಿಖೆ ಎನ್ನುವುದು ಕೇವಲ ನೆಪ ಮಾತ್ರಕ್ಕೆ ಅನ್ನುವಂತೆ ನಡೆದು ಎಲ್ಲವೂ ಗಪ್ಚುಪ್ ಎನ್ನುವಂತಾಗಿದೆ. ಕಾರ್ಲ್ಟನ್ ಟವರ್ಸ್ನಲ್ಲಿ 2 ವರ್ಷದಿಂದ ಯೂನಿಟ್ ಬಿಲ್ಡಿಂಗ್ ಕ್ಲೋಸ್ ಆಗಿ ಎಲ್ಲರಿಗೂ ಭಾಳ ತೊಂದರೆ ಆಗಿದೆ. ಅದು ನಮ್ಮ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಆದಷ್ಟು ಬೇಗ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ನವರೆಲ್ಲ ಕ್ಲಿಯರೆನ್ಸ್ ಕೊಟ್ಟು ಅದನ್ನು ಓಪನ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದರೆ ಭಾಳ ಚೆನ್ನಾಗಿರ್ತದೆ. ಇನ್ನೊಂದೆಡೆ ಟವರ್ಸ್ ಪುನರಾರಂಭಿಸಲು ಮಾಡಿದ ಪ್ರಯತ್ನಗಳು ವ್ಯರ್ಥವಾಗಿವೆ. ಈ ನಡುವೆ ಹೊಸ ಅಸೋಸಿಯೇಷನ್ನವರು ದುಡ್ಡು ತಿಂದಿದ್ದಾರೆ ಎನ್ನುವ ಆರೋಪಗಳು ಕೇಳಿಬಂದಿವೆ. ಹೀಗೆಲ್ಲ ಅವಾಂತರಗಳ ನಡುವೆ ಕಟ್ಟಡ ಮಾತ್ರ ಪಾಳು ಬಿದ್ದಿದೆ. 1 ಕೋಟಿ ರೂಪಾಯಿನಲ್ಲಿ 4 ತಿಂಗಳಲ್ಲಿ ಬಿಲ್ಡಿಂಗ್ ರೆಡಿ ಆಗೋದನ್ನು ಇವರು 5 ಕೋಟಿ 6 ಕೋಟಿನೂ ಖರ್ಚು ಮಾಡಿಬಿಟ್ಟು ಇನ್ನೂವರೆಗೂ ಬಿಲ್ಡಿಂಗು ಇನ್ಕಂಪ್ಲೀಟೇ ಇದೆ. ಇನ್ನೂ 60% ಕೆಲಸನೇ ಆಗಿರೋದು, ಇನ್ನೂ 40% ಬ್ಯಾಲೆನ್ಸ್ ಇಟ್ಟಿದ್ದಾರೆ ಕೆಲಸ ಇವರು. ಈ ಹಿಂದೆ ಕಟ್ಟಡದಲ್ಲಿ ಮಳಿಗೆ ಹೊಂದಿದ್ದ ವ್ಯಾಪಾರಸ್ಥರು, ಕೆಲಸಗಾರರು ಇದೀಗ ಬೀದಿಗೆ ಬಿದ್ದಿದ್ದಾರೆ. ಇಂದಲ್ಲ ನಾಳೆ ಟವರ್ಸ್ ಮತ್ತೆ ಆರಂಭವಾಗುತ್ತೆ ಅನ್ನೋ ಭರವಸೆಯಲ್ಲೇ ಕಾಲ ಕಳೀತಿದ್ದಾರೆ. ಒಟ್ಟಿನಲ್ಲಿ ಕಟ್ಟಡ ಮೊದಲಿನಂತಾಗಿ ಇಲ್ಲಿಯವರ ಬದುಕು ಮತ್ತೆ ಚಿಗುರಲಿ ಎನ್ನುವುದು ಈ ನೊಂದವರ ಆಗ್ರಹವಾಗಿದೆ. ಅಶ್ವಥ್ ಎಸ್ ಎನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.